ಮೊದಲನೆಯ ಪ್ರಶ್ನೆ, ಯಾವ ಎಲೆಯಲ್ಲಿ ಊಟ ಮಾಡಿದರೆ ತುಂಬ ಒಳ್ಳೆಯದ್ದು? ಎ ಬಾಳೆ ಎಲೆ, ಬಿ ಹಲಸಿನ ಎಲೆ, ಸಿ ಪಪಾಯ ಎಲೆ, ಡಿ ರಾಗಿ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಾಳೆಯ ಎಲೆಯಲ್ಲಿ ಊಟ ಮಾಡಿದರೆ ತುಂಬ ಒಳ್ಳೆಯದ್ದು. ಎರಡನೆಯ ಪ್ರಶ್ನೆ, ತಿಂದ ಆಹಾರ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ 3 ಗಂಟೆಗಳು, ಬಿ 5 ಗಂಟೆಗಳು, ಸಿ 2 ಗಂಟೆಗಳು, ಡಿ 6 ಗಂಟೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3 ಗಂಟೆಗಳು. ಮೂರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಜೈಲುಗಳು ಕಂಡುಬರುವುದಿಲ್ಲ? ಎ ಐಸ್ಲ್ಯಾಂಡ್, ಬಿ ಉತ್ತರ ಕೊರಿಯಾ, ಸಿ ಅಮೆರಿಕ, ಡಿ ಬ್ರಿಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಐಸ್ಲ್ಯಾಂಡ್ನಲ್ಲಿ ಜೈಲುಗಳು ಕಂಡುಬರುವುದಿಲ್ಲ. ಇನ್ನು ನಾಲ್ಕನೆಯ ಪ್ರಶ್ನೆ, ಟೂತ್ ಪೇಸ್ಟ್ ತಿಂದರೆ ಏನಾಗುತ್ತದೆ? ಎ ಗ್ಯಾಸ್ಟ್ರಿಕ್, ಬಿ ಅಜೀರ್ಣ ಸಮಸ್ಯೆ, ಬಿ ಹಲ್ಲು ನೋವು, ಡಿ ತಲೆಯ ನೋವು ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಜೀರ್ಣ ಸಮಸ್ಯೆ ಬರಬಹುದು. ಐದನೆಯ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡದ ಸಾಹಿತಿ ಯಾರು? ಎ ಕುವೆಂಪು, ಬಿ ಪಂಪ, ಸಿ ದ ರಾ ಬೇಂದ್ರೆ, ಡಿ ವಿ.ಕೃ. ಗೋಕಾಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕುವೆಂಪು. ಆರನೆಯ ಪ್ರಶ್ನೆ, ಭೂಮಿಯಲ್ಲಿ ಕುಡಿಯಲು ಯೋಗ್ಯವಿರುವಂತಹ ನೀರಿನ ಪ್ರಮಾಣ ಎಷ್ಟು %? ಎ 4%, ಬಿ 2.5%, ಸಿ 3%, ಡಿ 5%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2.5%. ಏಳನೆಯ ಪ್ರಶ್ನೆ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಮಾಡಿಸಿದವರು ಯಾರು? ಎ ಬುಕ್ಕ, ಬಿ ವಿಷ್ಣುವರ್ಧನ, ಸಿ ಹರಿಹರ, ಡಿ ಚಾವುಂಡರಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಾವುಂಡರಾಯ. ಇನ್ನು ಎಂಟನೆಯ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರನ್ನ ನೇಮಕ ಮಾಡುವವರು ಯಾರು? ಎ ಪ್ರಧಾನಮಂತ್ರಿಗಳು, ಬಿ ರಾಷ್ಟ್ರಪತಿಗಳು, ಸಿ ಮುಖ್ಯಮಂತ್ರಿಗಳು, ಡಿ ಗೃಹ ಸಚಿವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಗಳು. ಒಂಬತ್ತನೆಯ ಪ್ರಶ್ನೆ, ಯಾವ ತರಕಾರಿಯ ರಸವನ್ನು ಮುಖಕ್ಕೆ ಹಚ್ಚಿಕೊಂಡರೆ ಮುಖದ ಮೇಲಿನ ಕಲೆಗಳು ಕಡಿಮೆಯಾಗುತ್ತವೆ? ಎ ಸೌತೆಕಾಯಿ, ಬಿ ಟೊಮೆಟೊ, ಸಿ ಕ್ಯಾರೆಟ್, ಡಿ ಬೀಟ್ರೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೌತೆಕಾಯಿ. ಹತ್ತನೆಯ ಪ್ರಶ್ನೆ, ಯಾವುದು ರಕ್ತದ ಒತ್ತಡವನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ ಉಪ್ಪಿನಕಾಯಿ, ಬಿ ಮಾಂಸ, ಸಿ ಮೊಳಕೆಯ ಕಾಳುಗಳು, ಡಿ ಕಲ್ಲು ಸಕ್ಕರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಳಕೆಯ ಕಾಳುಗಳು. ಇನ್ನು 11ನೆಯ ಪ್ರಶ್ನೆ, ಕೇದಾರನಾಥ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ಎ ಉತ್ತರಾಖಂಡ್, ಬಿ ಅಸ್ಸಾಂ, ಸಿ ನವದೆಹಲಿ, ಡಿ ಬಿಹಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್ನಲ್ಲಿ ಕಂಡುಬರುತ್ತದೆ. ಇನ್ನು 12ನೆಯ ಪ್ರಶ್ನೆ, ಇದನ್ನು ತಿಂದರೆ ಬೇದಿ ಕಡಿಮೆಯಾಗುತ್ತದೆ. ಎ ಮಾವಿನ ಹಣ್ಣು, ಬಿ ಪೇರಳೆ ಹಣ್ಣು, ಸಿ ದ್ರಾಕ್ಷಿ, ಡಿ ಹಲಸಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಬಿ ಪೇರಳೆ ಹಣ್ಣು. ಇನ್ನು 13ನೆಯ ಪ್ರಶ್ನೆ, ಹಲಸಿನ ಹಣ್ಣು ತಿನ್ನುವುದರಿಂದ ಏನು ಲಾಭ? ಎ ಥೈರಾಯ್ಡ್ ಸಮಸ್ಯೆ ನಿವಾರಣೆ, ಬಿ BP ಕಡಿಮೆಯಾಗುತ್ತದೆ, ಸಿ ಶುಗರ್ ನಿಯಂತ್ರಣ, ಡಿ ಮೂಳೆಗಳಿಗೆ ಬಲ ನೀಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಥೈರಾಯ್ಡ್ ಸಮಸ್ಯೆ ನಿವಾರಣೆ. 14ನೆಯ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳನ್ನು ನಾವು ತಿನ್ನಬಾರದು? ಎ ಸಪೋಟ ಹಣ್ಣು, ಬಿ ಆರೆಂಜ್, ಸಿ ಆ್ಯಪಲ್, ಡಿ ಹಲಸಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪಲ್ನ ಬೀಜಗಳನ್ನು ತಿನ್ನಬಾರದು. 15ನೆಯ ಪ್ರಶ್ನೆ, ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಬಾಗಲಕೋಟೆ, ಬಿ ಕೋಲಾರ, ಸಿ ಚಿಕ್ಕಬಳ್ಳಾಪುರ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಗಲಕೋಟೆ ಜಿಲ್ಲೆ. ಇನ್ನು 16ನೆಯ ಪ್ರಶ್ನೆ, ನವಿಲು ಗರಿಯನ್ನು ಮನೆಯಲ್ಲಿ ಇಡುವುದರಿಂದ ಏನು ಲಾಭವಾಗುತ್ತದೆ? ಎ ಸರ್ಪದೋಷ ನಿವಾರಣೆ, ಬಿ ಧನಲಾಭವಾಗುತ್ತದೆ, ಸಿ ಲಕ್ಷ್ಮಿಯ ಆಗಮನ, ಡಿ ವಾಸ್ತುದೋಷ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಸರ್ಪದೋಷ, ಧನಲಾಭ, ಲಕ್ಷ್ಮಿಯ ಆಗಮನ ಮತ್ತು ವಾಸ್ತುದೋಷ ನಿವಾರಣೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.